ಸೊ ಏನಿವಾಗ ನೀವು ಇದ್ರ ಬಿಫೋರ್ ಬ್ಲಾಗ್ ಕೂಡ ನೋಡಿರ್ತೀರಾ. ಅದರಲ್ಲಿ ಕ್ಲಚ್ ಪ್ಲೇಟ್ ಅಂದ್ರೆ ಕ್ಲಚ್ ಟೈಟ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಬ್ಲಾಗ್ ಕೂಡ ಮಾಡ್ತಾ ಇದ್ದೆ. ಮಾಡಿದ್ದೀನಿ, ಆಲ್ರೆಡಿ ಪೋಸ್ಟ್ ಆಗಿದೆ. ಸೊ ಅದ್ರದ್ದು ನಾನು ಹೆಂಗೆ ಅದನ್ನ ರಿಮೂವ್ ಮಾಡ್ತಾರೆ ಮತ್ತೆ ಹೆಂಗೆ ಒಂದು ಕ್ಲಚ್ ಕೇಬಲ್ನ ಹೊಸದು ಹಾಕ್ತಾರೆ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಮಾಡಿರಲಿಲ್ಲ, ವಿಡಿಯೋ ಲೆಂತ್ ಆಗುತ್ತೆ ಅಂತ. ಸೊ ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ಸೊ ಫಸ್ಟು ಎಲ್ಲರೂ ಸ್ಪ್ರಿಂಗ್ ಹತ್ರ ಒಂದು ಸ್ಕ್ರೂ ಇರುತ್ತೆ, ಅದನ್ನ ನಿಧಾನಕ್ಕೆ ಆ ಕೇಬಲ್ನಲ್ಲಿ ಆ ಕೇಬಲ್ ಬಿಚ್ಕೋಬೇಕು. ಒಳಗಡೆಯಿಂದ ಬಂದಿರುತ್ತೆ, ಹೆಚ್ಚು ಕಮ್ಮಿ ಅದು ಮೇಲ್ಗಡೆಯಿಂದ ತೆಗಿಯಕ್ಕೆ ಬರಲ್ಲ ಅಂದರೆ ಟ್ಯಾಂಕ್ ಬಿಚ್ಚಿಬಿಟ್ಟೆ ತೆಗಿಬೇಕು, ಬೇರೆ ಆಪ್ಷನ್ ಇಲ್ಲ. ಸೆಕೆಂಡ್ ಒಂದು ಬಂದು ಈ ಕಡೆಯಿಂದ ಇಲ್ಲಿ ಮತ್ತೆ ಆ ಸೈಡ್ ಕೆಳಗಡೆ ಇಲ್ಲಿದೆಯಲ್ಲ ಏನು, ಇದನ್ನ ತಗೋಬೇಕು ಫಸ್ಟು. ಆಮೇಲೆ ಎಳೆದ್ರಂತೂ ಓಕೆ, ಬಂದರೆ ಬರಲಿಲ್ಲ ಅಂದರೆ ಪೂರ್ತಿ ಟ್ಯಾಂಕೇ ಬಿಚ್ಚಿಬಿಡ್ಬೇಕು. ಬರುತ್ತಣ್ಣ ಹೇಳಿದ್ರ ಅವ್ರು ಹೇಳ್ತವ್ರೆ ಎಳೆಯೋದಂತೂ ಹೆಂಗಾರು ಎಳಿಬೋದು, ಬಟ್ ಹಾಕ್ಬೇಕಂದ್ರೆ ಸ್ವಲ್ಪ ಕಷ್ಟನೇ ಅಂತ. ಇದೆಲ್ಲ ಸೇಮ್ ಅದೇ ವರ್ಕ್, ಪ್ರೊಫೆಷ್ನಲ್ ವರ್ಕೆ. ನಮ್ಮ ಕೈಯಲ್ಲೆಲ್ಲ ನಾವು ಮಾಡ್ಕೊತೀವಿ ಅಂದ್ರೆ ಸ್ವಲ್ಪ ಕಷ್ಟನೇ, ಅದಕ್ಕೆಲ್ಲ ಟೂಲ್ಸ್ ಬೇಕಾಗುತ್ತೆ. ಮೇ ಬಿ ಸ್ವಲ್ಪ ಲೇಟ್ ಆಗುತ್ತೆ, ಬಟ್ ಮಾಡ್ಕೋಬಹುದು. ತಗೊಂಡು ಅದನ್ನಿಟ್ಕೊಂಡು ನಾವೇ ಮಾಡಲ್ಲ, ಅದು ಹೋಯ್ತು ಇವಾಗ, ಅಲ್ಲಿ ಮಿಡ್ಲ್ ಕಟ್ ಆಗೈತೆ. ಕಟ್ ಮಾಡ್ದ ನೋಡಿ ಈಗ ಅದನ್ನ. ಒಂದು ಚೂರು ಚೂರ ಗ್ಯಾಪ್ ಇರುತ್ತೆ ಅಷ್ಟೇ, ಕೈ ಆಡ್ಸೋಕ್ಕೆ. ಅದರಲ್ಲೇ ತಗೊಂಡು ರಿಪ್ಲೇಸ್ ಮಾಡ್ಕೋಬೇಕಷ್ಟೆ. ಅಂದರೆ ರೆಗ್ಯುಲರಾಗಿ ಮಾಡ್ತಾ ಇರೋದಲ್ಲ, ಅವ್ರಿಗೆ ಗೊತ್ತಿರುತ್ತೆ. ನೀವು ಹೊಸ್ದಾಗಿ ಟ್ರೈ ಮಾಡೋಕೆ ಹೋಗ್ತೀನಿ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ. ಒಳ್ಳೆ ಕೆರೆ ಬಡ್ಡೆ ಹೋಗ್ದಂಗೆ ಆಯ್ತು ನೋಡಿ, ಈ ಥರ ಇಲ್ಲಿ ಕಟ್ ಆಗೈತೆ. ಇದನ್ನ ಆಪರೇಷನ್ ಮಾಡ್ತಿದ್ಯಲ್ಲ, ಅದು ಮೊದ್ಲು ಎಲ್ಲಿ ಕೆಲಸ ಮಾಡ್ತಿದ್ದೆ? ಬಿಡು ಬಿಡು ಅಷ್ಟೇ ಅದು. ಹಾ, ಪೂರ್ತಿ ಬೆಂಡ್ ಆಗ್ಬಿಟ್ಟದ ಅದು, ಸೊಂಟ ಮುರಿದು ಬಿಟ್ಟಿದ್ರದು. ಓಕೆ, ಹೊಸದು ಇನ್ಸ್ಟಾಲ್ ಮಾಡ್ತವ್ರೆ, ಇದೇ ಹೊಸದು. ಇದ್ರ ಪ್ರೈಸ್ ಬಂದ್ಬಿಟ್ಟು ಅಣ್ಣ 250 ಅಲ್ಲ? ಹಾ ಅವ್ರಿಗೆ ಸ್ವಲ್ಪ ಜಾಸ್ತಿ ಕೆಲಸ ಆಯ್ತು ಅಂದ್ರೆ ಎಕ್ಸ್ಟ್ರಾ 100 ರೂಪೀಸ್ ತಗೊಂತಾರೆ. ಟೋಟಲ್ ಒಂದು 450 ರೂಪಾಯಲ್ಲಿ, ಅಂದರೆ 450 ವರ್ಕಿಂಗ್ ಮುಗಿಯುತ್ತೆ. ಅದು ಆಚೆ ಬರುತ್ತೆ ಬಟನ್ ಪ್ರೆಸ್ ಮಾಡಿದ್ರೆ.
ಓ, ಅದು ಪೂರ್ತಿ ಒಳಗಡೆ ಇರುತ್ತೆ, ಅದನ್ನ ಹೊರಗಡೆ ತಕೋಬೇಕು. ತಗ. ಹೋಗುತ್ತೆ. ಟ್ಯಾಂಕ್ ಏನ್ ಬಿಚ್ಚೋದ್ ಬೇಡ ಅನ್ಕೊಂತೀನಿ, ಬಿಚ್ಚಿದ್ರೆ 100 ರೂಪಾಯಿ ಮೇಲೆ. ಆಗ್ತಿಲ್ಲ, ಜಾಗನೇ ಇಲ್ಲ. ತೆಗಿಯೋದು ಹೆಂಗಾರು ತೆಗೆದ್ಬಿಡ್ಬೋದು, ಈ ಕಡೆ ಒಳಗಡೆ ಹಾಕ್ಬೇಕಂದ್ರೆ ಈ ಸಂಧಿ ಸಿಕ್ಕಾಪಟ್ಟೆ ಕಷ್ಟನೇ. ಬಂತು. ನಿನ್ನ ಅದೃಷ್ಟ ಚಲೋ ಐತೆ, ಟ್ಯಾಂಕ್ ಬಿಚ್ಚಂಗಿಲ್ಲ ಈಗ. ಅಲ್ಲೇ ಒಳಗಡೆ ಹಂಗೆ ಹುಕ್ನ ಲಾಕ್ ಮಾಡಿ ಟೈಟ್ ಮಾಡಿಬಿಟ್ರೆ ಮುಗೀತು. ಒಂದು ಸೈಡ್ ಕೆಲಸ ಫಿನಿಶು. ಅಲ್ಲಿಂದ ಈ ಕಡೆ ಒಂದು ಜಾಯಿಂಟ್ ಮಾಡಿದರೆ ಕ್ಲಚ್ ಲೇಬಲ್ ಇನ್ಸ್ಟಾಲೇಷನ್ನು ಫಿನಿಶು. ಕೆಲಸ ನೋಡೋಕೆ ಇಷ್ಟೇ ಅನ್ಸುತ್ತೆ, ಆದರೆ ಅದು ಎಕ್ಸ್ಪೀರಿಯನ್ಸ್ ಇರೋರಿಗೆ ಮಾತ್ರ ನನ್ನ ಪ್ರಕಾರ. ಇವರು ಆ ಗಾಡಿ ರಿಪೇರಿ ಮಾಡ್ಬೇಕಿತ್ತು, ಲೇಟ್ ಆಗದಂತ ಅವರೇ ಬಿಚ್ಬಿಟ್ರು. ಕುದುರೆ ಏನು ಅದಿರತ್ತೆ, ಅದು ಹಾ ಅಣ್ಣ ಸಾಕು, ಫ್ರೀ ಐತೆ ಇವಾಗ. ನೋಡ, ಒಂದು ಬಿಟ್ಟಲ್ಲಿ, ಒಂದಲ್ಲ 2 ಬಿಟ್ಟು ಒಂದ್ರಲ್ಲಿ ಆಗತ್ತೆ ಕಣ ಅದು. ನೋಡಿ, ಇಷ್ಟೇ ಇರ್ಬೇಕು, ಇಷ್ಟು ಫ್ರೀ ಇರ್ಬೇಕದು ಕ್ಲಚ್ಚು. ಮೊದ್ಲು ಹಿಂಗಾದ್ರೂ ಆಗ್ತಿರ್ಲಿಲ್ಲ. ಸೊ ಇಷ್ಟೇ ಇನ್ಸ್ಟಾಲೇಷನ್ ವಿಡಿಯೋ ಇದು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಸೊ ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.